Welcome all for today's database management system number 1 online session number 40 of second semester BCA affiliated to Kuvempu University. Dear students, our today's topic of discussion is related to one of the important thing when you are dealing with your creation of your data in your database. So that is when you are going to create your table and how it is being used there. That is null values there. So before moving on to understand what we want to know about your null values there, let us have a short recap of our previous class. I think you all remember our previous class was everything about your SQL aggregate functions. So we have learned 5 different aggregate functions. One is your count, sum, average, min and max there. So all these things we have learned with the syntax, example and explanation there. So the learning objective of today's class is to understand the SQL null values and a not null value. Session outcome is the student will be able to understand what do we mean by this actual null value or a not null value when you're going with your SQL there. So dear students, let us start our today's topic there. See, ಇವತ್ತು ನಾವು ಮಾಡ್ತಿರೋ ಟಾಪಿಕ್ ಏನು ಅಂದರೆ ನಮ್ಮ ಎಸ್ ಕ್ಯೂ ಎಲ್ ಅಲ್ಲಿ ಅಂದರೆ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ಯೂಸ್ ಮಾಡುವಾಗ ನಾವು ನಾರ್ಮಲಾಗಿ ಟೇಬಲ್ ಕ್ರಿಯೇಟ್ ಮಾಡ್ತೀವಿ. ಟೇಬಲ್ ಕ್ರಿಯೇಟ್ ಮಾಡುವಾಗ ಯು ಆರ್ ಗೋಯಿಂಗ್ ಟು ಕ್ರಿಯೇಟ್ ಡಿಫ್ರೆಂಟ್ ಆಟ್ರಿಬ್ಯೂಟ್ಸ್ ಇನ್ ಯೋರ್ ಟೇಬಲ್. ಆ ಆಟ್ರಿಬ್ಯೂಟ್ಸ್ ಕ್ರಿಯೇಟ್ ಮಾಡುವಾಗ ಒಂದು ಕನ್ಸ್ಟ್ರೈನ್ ಇದೆ ನಾಟ್ ನಲ್ ಅಂತೇಳಿ. ಈ ನಾಟ್ ನಲ್ ಅಂದರೆ ಏನು, ಅದೇ ರೀತಿ ಅದ್ರ ಉಲ್ಟಾ ಆಗಿ ಐ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ಎ ನಲ್ ದೇರ್. ಸೊ ಈ ನಲ್ ವ್ಯಾಲ್ಯೂಸು ನಾಟ್ ನಲ್ ವ್ಯಾಲ್ಯೂಸ್ನ ಒಂದು ಟೇಬಲ್ಲು ಮತ್ತು ಡೇಟಾ ಕ್ರಿಯೇಷನ್ನಲ್ಲಿ ಹೇಗೆ ಯೂಸ್ ಮಾಡ್ಬೋದು ಮತ್ತು ಅದರದ್ದು ಯೂಸೇಜ್ ಏನು, ಅದರಿಂದ ನನಗೆ ಕ್ವೆರಿ ಎಕ್ಸ್ಟ್ರಾಕ್ಷನ್ ಮ್ಯಾನಿಪುಲೇಷನಲ್ಲಿ ಏನೇನು ಹೆಲ್ಪ್ ಆಗುತ್ತೆ ಅಂಥೇಳಿ ಕಂಪ್ಲೀಟ್ ನಮ್ಮ ಈ ಒಂದು ಆನ್ಲೈನ್ ಸೆಷನ್ನ ಮಾಡೋಣಂತೆ. Okay, see, this SQL null is the term used to represent a missing value. ರಿಮೆಂಬರ್, ಈ ಎಸ್ ಕ್ಯೂ ಎಲ್ ಅಲ್ಲಿ ನಲ್ ಏನಕ್ಕೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ಆ ಆಟ್ರಿಬ್ಯೂಟಿಗೆ ಒಂದು ವ್ಯಾಲ್ಯೂ ಹಾಕಬೇಕಾಗಿತ್ತು, ಆದರೆ ಅಲ್ಲ ವ್ಯಾಲ್ಯೂ ಇಲ್ಲ. ಆ ಥರ ಮಿಸ್ಸಿಂಗ್ ವ್ಯಾಲ್ಯೂನ ರೆಪ್ರೆಸೆಂಟ್ ಮಾಡೋದಕ್ಕೆ ನಾವೇನು ಯೂಸ್ ಮಾಡ್ತೀವಿ, ಎಸ್ ಕ್ಯೂ ಎಲ್ ನಲ್. ಓಕೆ, ಸೊ ಎ ನಲ್ ವ್ಯಾಲ್ಯೂ ಇನ್ ಎ ಟೇಬಲ್ ಈಸ್ ಎ ಫೀಲ್ಡ್ ದಟ್ ಅಪಿಯರ್ಸ್ ಟು ಬಿ ಬ್ಲ್ಯಾಂಕ್ ದೇರ್. ಈ ನಲ್ ವ್ಯಾಲ್ಯೂ ಅಂದರೆ ಒಂದು ಟೇಬಲ್ ಇದೆ, ಅದರಲ್ಲಿ ಒಂದು ಕಾಲಮಲ್ಲಿ ಅಥವಾ ಒಂದು ಆಟ್ರಿಬ್ಯೂಟ್ ವ್ಯಾಲ್ಯೂ ಆಗಿ ನಿಮಗೆ ನಲ್ ಇದೆ ಅಂದರೆ ದಟ್ ಮೀನ್ಸ್ ದಟ್ ಯು ಆರ್ ಗೋಯಿಂಗ್ ಟು ರೆಫರ್ ಟು ಎ ವ್ಯಾಲ್ಯೂ ಇನ್ ಎ ಫೀಲ್ಡ್ ದಟ್ ಅಪಿಯರ್ಸ್ ಟು ಬಿ ಬ್ಲ್ಯಾಂಕ್ ದೇರ್. ಓಕೆ, ಸೊ ಎ ಫೀಲ್ಡ್ ವಿತ್ ಎ ನಲ್ ವ್ಯಾಲ್ಯೂ ಈಸ್ ಎ ಫೀಲ್ಡ್ ವಿತ್ ನೋ ವ್ಯಾಲ್ಯೂ. ಸೊ ನಿಮ್ಮ ಹತ್ರ ಒಂದು ಫೀಲ್ಡ್ ಇದೆ, ಫೀಲ್ಡ್ ಅಂದರೆ ಏನು, ಆಟ್ರಿಬ್ಯೂಟಿನ ವ್ಯಾಲ್ಯೂ ಅಥವಾ ಕಾಲಮ್ಗೆ ಬರೋ ವ್ಯಾಲ್ಯೂ. ಸೊ ನಲ್ಲಿದೆ ಅಂದರೆ ಅರ್ಥ ಏನು ಅಂದರೆ ಯು ಹ್ಯಾವ್ ಎ ಫೀಲ್ಡ್ ವಿತ್ ನೋ ವ್ಯಾಲ್ಯೂ ಅಟ್ ಆಲ್ ದೇರ್. So when you are having some attributes or values, fields with no value at all, missing value or a blank value, how to deal with them? That is our entire session of today's. Okay, so illi we'll have a simple syntax where you are using your null there. See, illi I am having an SQL select table or a create table. ನಮ್ಮ ಡಿ ಡಿ ಎಲ್ ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜಲ್ಲಿ ಈ ಕ್ರಿಯೇಟ್ ಸ್ಟೇಟ್ಮೆಂಟ್ ಅಂತಲೇ ಬರುತ್ತೆ. ಆ ಕ್ರಿಯೇಟ್ ಸ್ಟೇಟ್ಮೆಂಟ್ ಮಾಡಿದ್ದೀವಿ. ಈ ರೆಡ್ಡಿಂಕಲ್ಲಿ ಏನು ಕಾಣ್ತಾ ಇದೆ ಅಲ್ವಾ ನಿಮಗೆ ಎಸ್ ಕ್ಯೂ ಎಲ್ ಅಂತೇಳಿ ಒಂದು ಪ್ರಾಂಪ್ಟಲ್ಲಿ, ಅದನ್ನು ನಾವು ಏನಂತ ಕರಿತೀವಿ, ದಿಸ್ ಈಸ್ ದ ಎಸ್ ಕ್ಯೂ ಎಲ್ ಕ್ರಿಯೇಟ್ ಸ್ಟೇಟ್ಮೆಂಟ್ ಫಾರ್ ಕ್ರಿಯೇಟಿಂಗ್ ಎ ಟೇಬಲ್ ಕಾಲ್ಡ್ ಆಸ್ ಕಸ್ಟಮರ್. ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಒಂದು ಹೊಸ ಟೇಬಲ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಆ ಟೇಬಲ್ ಹೆಸರೇನು ಅಂದರೆ ಕಸ್ಟಮರ್ ಟೇಬಲ್. ಆ ಕಸ್ಟಮರ್ ಟೇಬಲಲ್ಲಿ ಟೋಟಲ್ ಆಗಿ ನಮಗೆ ಎಷ್ಟಿದೆ, 5 ಆಟ್ರಿಬ್ಯೂಟ್ಸ್ದೆ. ಆಟ್ರಿಬ್ಯೂಟ್ಸ್ ಅನ್ನೋ ಗೊತ್ತಿದೆ ಅಲ್ವಾ. ಸೊ ಯಾವ್ದು ಅಂದರೆ ಒಂದು ಐ ಡಿ ಅಂದರೆ ಕಸ್ಟಮರ್ ಐ ಡಿ, ಎರಡನೇದು ಯಾವುದು ಅಂದರೆ ನಿಮ್ಮ ನೇಮ್. ಇಲ್ಲಿ ಕಾಣ್ತಾ ಇದೆ ಅಲ್ವಾ, ದಿಸ್ ಈಸ್ ಯುವರ್ ಟೇಬಲ್ ನೇಮ್. ಐ ಡಿ ಈಸ್ ಯುವರ್ ಫಸ್ಟ್ ಆಟ್ರಿಬ್ಯೂಟ್, ನೇಮ್ ಈಸ್ ಯುವರ್ ಸೆಕೆಂಡ್ ಆಟ್ರಿಬ್ಯೂಟ್, ಏಜ್ ಈಸ್ ಯುವರ್ ಥರ್ಡ್ ಆಟ್ರಿಬ್ಯೂಟ್, ಅಡ್ರೆಸ್ ಈಸ್ ಯುವರ್ ಫೋರ್ತ್ ಆಟ್ರಿಬ್ಯೂಟ್ ಆ್ಯಂಡ್ ಸ್ಯಾಲ್ರಿ ಈಸ್ ಯುವರ್ ಫಿಫ್ತ್ ಆಟ್ರಿಬ್ಯೂಟ್. ಒಂದು ಟೇಬಲಲ್ಲಿ 5 ಆಟ್ರಿಬ್ಯೂಟ್ ಇರೋದು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸಿ, ಐ ಡಿ ಅಂತ ಬರ್ದಿರೋದು ಆಟ್ರಿಬ್ಯೂಟ್ ನೇಮ್, ಪಕ್ಕ ಇಂಟ್ ಅಂತ ಬರ್ದಿರೋದು ಡೇಟಾ ಟೈಪ್. ಇಂಟ್ ಅಂತ ಬರ್ದಿರೋದೇನು ಡೇಟಾ ಟೈಪ್. ಈ ಪಕ್ಕದಲ್ಲಿ ಬರ್ದಿರೋದು ದಿಸ್ ಈಸ್ ಯುವರ್ ಕನ್ಸ್ಟ್ರೆಂಟ್ಸ್ ಫಾರ್ ಯುವರ್ ಆಟ್ರಿಬ್ಯೂಟ್ಸ್. ಸೊ ಮೊದಲನೇ ಕನ್ಸ್ಟೆಂಟ್ ಏನಿದೆ, ನಾಟ್ ನಲ್, ಏನಂತ ಬಂದು ಡಿಸ್ಕಸ್ ಮಾಡೋಣಂತೆ. ಎರಡನೇ ಆಟ್ರಿಬ್ಯೂಟ್ ಏನಿದೆ, ನೇಮ್. ಡೇಟಾ ಟೈಪ್ ಏನಿದೆ, ವ್ಯಾರ್ ಕ್ಯಾರ್ ಆಫ್ 20. ವ್ಯಾರ್ ಕ್ಯಾರ್ ಅಂದರೆ ಏನು, ಯು ಕ್ಯಾನ್ ಸ್ಟೋರ್ ಐದರ್ ಎನ್ ಇಂಟಿಜರ್ ಆ್ಯಂಡ್ ಆಲ್ಫಾ ನ್ಯೂಮರಿಕ್ ವ್ಯಾಲ್ಯೂ. ಸೊ 20 ಅಂದರೆ ದ ಟೋಟಲ್ ಸೈಜ್ ಆಫ್ ಯುವರ್ ಡೇಟಾ ಟೈಪ್. ಸೊ ದಿಸ್ ಈಸ್ ಆಲ್ಸೋ ನಾಟ್ ನಲ್. ಮೂರನೇದು ಯಾವುದಿದೆ, ಏಜ್. ಏಜ್ ಎಂತ ಡೇಟಾ ಟೈಪ್ ವ್ಯಾಲ್ಯೂ ಸ್ಟೋರ್ ಮಾಡ್ತೀವಿ, ಇಂಟಿಜರ್ ವ್ಯಾಲ್ಯೂ. ಇದು ಕೂಡ ಏನಾಗಿದೆ, ನಾಟ್ ನಲ್ ಆಗಿದೆ. ಫೋರ್ತ್ ಯಾವುದಿದೆ, ಅಡ್ರೆಸ್. ಹಿಯರ್ ಯು ಗೋಯಿಂಗ್ ಟು ಸ್ಟೋರ್ ಯುವರ್ ಕ್ಯಾರೆಕ್ಟರ್ ಟೈಪ್ ಆಫ್ ಡೇಟಾ ಆ್ಯಂಡ್ ಸೈಜ್ ಇಸ್ 25 ಕ್ಯಾರೆಕ್ಟರ್ಸ್, ಯು ಕ್ಯಾನ್ ಸೇವ್ ದೆ. ಲಾಸ್ಟ್ ಯಾವುದು, ಸ್ಯಾಲ್ರಿ, ವಿಚ್ ಈಸ್ ಎ ಡೆಸಿಮಲ್ ಆ್ಯಂಡ್ ಯು ಆರ್ ಗೋಯಿಂಗ್ ಟು ಸ್ಟೋರ್ 18 ನಂಬರ್ಸ್ ವಿತ್ 2 ಪ್ರಿಸಿಷನ್ ವ್ಯಾಲ್ಯೂ ಇದೆ. ಸೊ ಲಾಸ್ಟಿಗೆ ಏನು ಪ್ರೈಮರಿ ಕೀ ಅಂತ ಬರೆದಿದ್ದೀವಲ್ವಾ, ಈ ಸ್ಟೂಡೆಂಟ್ ಟೇಬಲಲ್ಲಿ ಐ ಡಿ ಅನ್ನೋದು ಪ್ರೈಮರಿ ಕೀ ಅಂತೇಳಿ ರೆಪ್ರೆಸೆಂಟ್ ಮಾಡಿದ್ದೀವಿ. ಈಗ ಯು ಅಂಡರ್ಸ್ಟುಡ್ ದಿಸ್ ಈಸ್ ಯುವರ್ ಟೇಬಲ್ ನೇಮ್ and these are all your attributes, then followed by your data types there. ಲಾಸ್ಟಿಗೆ ಏನು ಬರೆದಿದ್ದೀರಾ, ದಿಸ್ ಈಸ್ ಯುವರ್ ನಾಟ್ ನಲ್. ನಾಟ್ ನಲ್ ಅಂದರೆ ಯು ಸ್ಪೆಸಿಫೈ ದಟ್ ಯಾವುದು. ಫಾರ್ ಎಕ್ಸಾಂಪಲ್ ಐ ಡಿ ಅನ್ನೋ ಒಂದು ಆಟ್ರಿಬ್ಯೂಟ್ನ ನಾಟ್ ನಲ್ ಮಾಡಿದ್ರೆ ಅಂದರೆ ಅರ್ಥ ಏನು ಅಂದರೆ, ನೀವು ಈ ಟೇಬಲಿಗೆ ಯಾವುದೇ ಒಂದು ಕಸ್ಟಮರ್ ರೆಕಾರ್ಡ್ನ ಇನ್ಸರ್ಟ್ ಮಾಡೋಕ್ಕೆ ಹೋದರೆ ಆವಾಗ ಈ ಐ ಡಿ ವ್ಯಾಲ್ಯೂ ಹ್ಯಾಸ್ ಟು ಬಿ ಇನ್ಸರ್ಟೆಡ್ ಆ್ಯಂಡ್ ಯು ಕೆನಾಟ್ ಲೀವ್ ದಿಸ್ ಆ್ಯಸ್ ಅ ಎಂಟಿ ದೇರ್.
ಅರ್ಥ ಆಯ್ತಾ? ಕಸ್ಟಮರ್ ಐ ಡಿನ ನೀವು ಇನ್ಸರ್ಟ್ ಮಾಡುವಾಗ ಏನಾದರೂ ಒಂದು ಕಸ್ಟಮರ್ ಐ ಡಿ ಇನ್ಸರ್ಟ್ ಆಗಲೇಬೇಕು. ಆಗಿಲ್ಲ ಅಂದರೆ ಈ ಕ್ವೆರಿ ರನ್ ಆಗಲ್ಲ, ಇನ್ಸರ್ಟ್ ಕಂಪ್ಲೀಟ್ ಆಗಲ್ಲ. ಅದೇ ರೀತಿ ನೇಮ್ ನೀವೇ ಹಾಕಲೇಬೇಕು, ಬಿಕಾಸ್ ದಿಸ್ ಕೆನಾಟ್ ಬಿ ನಾಟ್ ನಲ್. ಯು ಆರ್ ಟೆಲ್ಲಿಂಗ್ ಸ್ಪೆಸಿಫಿಕಲಿ ದಟ್ ಸೀಡ್ ಬಾಸ್ ದಿಸ್ ನೇಮ್ ಆಟ್ರಿಬ್ಯೂಟ್ ಕೆನಾಟ್ ಬಿ ನಾಟ್ ನಲ್, ಯು ಹ್ಯಾವ್ ಟು ಇನ್ಸರ್ಟ್ ಎ ವ್ಯಾಲ್ಯೂ. ಅದೇ ರೀತಿ ಏಜ್ ಆಲ್ಸೋ ಹ್ಯಾವ್ ಟು ಬಿ ಇನ್ಸರ್ಟೆಡ್. ಆದರೆ ಈ ಅಡ್ರೆಸ್ಸು ಮತ್ತು ಸ್ಯಾಲ್ರಿ ನೋಡಿ, ಅದರಲ್ಲಿ ಯು ಹ್ಯಾವ್ ಆನ್ ಆಪ್ಷನ್ ಟೆಲ್ಲಿಂಗ್ ದಟ್ ಯು ಕ್ಯಾನ್ ದೇರ್ ಇಸ್ ನಾಟ್ ನಲ್ ಕ್ಲಾಸ್ ಏನೂ ಇಲ್ಲ. ಅಂದರೆ ನೀವು ಬೇಕಿದ್ರೆ ಇನ್ಸರ್ಟ್ ಮಾಡಿದ್ರೂ ತೊಗೊಳತ್ತೆ, ಇನ್ಸರ್ಟ್ ಮಾಡೋದಿಲ್ಲ ಅಂದರೂ ಕೂಡ ನಲ್ ವ್ಯಾಲ್ಯೂ ತೊಗೊಳುತ್ತದೆ. ಅರ್ಥ ಆಯ್ತಾ? ಇನ್ಸರ್ಟ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ಆ ವ್ಯಾಲ್ಯೂನ ನೀವೇ ಹಾಕಿದ್ರೆ ನೀವು ಕೊಟ್ಟಿರೋ ವ್ಯಾಲ್ಯೂ ತೊಗೊಳತ್ತೆ. ಈಗ ಅಡ್ರೆಸ್ ಮತ್ತು ಸ್ಯಾಲ್ರಿಯಲ್ಲಿ ನೀವು ಇನ್ಸರ್ಟೇ ಮಾಡಿಲ್ಲ ಅಂದರೆ ಬೈ ಡಿಫಾಲ್ಟಲ್ಲಿ ಏನು ವ್ಯಾಲ್ಯೂ ಸ್ಟೋರ್ ಆಗುತ್ತೆ? ನಿಮ್ಮ ನಲ್ ವ್ಯಾಲ್ಯೂ, ಆ ಮಿಸ್ಸಿಂಗ್ ವ್ಯಾಲ್ಯೂ ಆರ್ ಎ ಬ್ಲ್ಯಾಂಕ್ ವ್ಯಾಲ್ಯೂ ಆರ್ ಎ ನಲ್ ವ್ಯಾಲ್ಯೂ. ಅಂಡರ್ಸ್ಟುಡ್? ಈ ನಲ್ ವ್ಯಾಲ್ಯೂಸ್ ಎಲ್ಲಿ ಬರುತ್ತೆ ಅಂತ ಗೊತ್ತಾಯ್ತಲ್ಲ? ಯು ಆರ್ ಕ್ರಿಯೇಟಿಂಗ್ ಎ ಟೇಬಲ್ and some of the attributes will be having not null clause and some will not be having the constraint called as a not null. ಈ ನಾಟ್ ನಲ್ ಕನ್ಸ್ಟೆಂಟ್ ಇಲ್ದಿದ್ದ ಜಾಗದಲ್ಲಿ ವ್ಯಾಲ್ಯೂನ ಇನ್ಸರ್ಟ್ ಮಾಡ್ಬೋದು ಅಥವಾ ವ್ಯಾಲ್ಯೂನ ಬಿಡ್ಬೋದು. ನೀವು ಬಿಟ್ಟು ನೀವು ಎಂಟೈರ್ ಟ್ಯೂಪಲ್ನ ಇನ್ಸರ್ಟ್ ಮಾಡೋಕ್ಕೆ ಹೋದರೆ ಅಲ್ಲಿ ನಿಮಗೆ ಮಿಸ್ಸಿಂಗ್ ವ್ಯಾಲ್ಯೂಸು ಅಥವಾ ನಿಮ್ಮ ನೋ ವ್ಯಾಲ್ಯೂಸ್ ಆಗಿರೋದು ಕಂಡೀಷನ್ನು. ಆವಾಗ ನೀವು ಸ್ಟೋರ್ ಆಗ್ತಿರೋ ವ್ಯಾಲ್ಯೂ ಯಾವುದು ಅಂದರೆ ನಲ್ ವ್ಯಾಲ್ಯೂ. ಅಂಥದಕ್ಕೆ ನಾವೇನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ವಾಟ್? ನಲ್ ವ್ಯಾಲ್ಯೂಸ್. ಓಕೆ, ಅರ್ಥ ಆಯ್ತಲ್ವಾ? ಅಂಡರ್ಸ್ಟುಡ್? ಓಕೆ, ಸೊ now listen this slide, dear students. See here, the not null signifies that the column should always accept an explicit value of the given data type. ಅರ್ಥ ಆಯ್ತಲ್ವಾ? ನಾಟ್ ನಲ್ ಅಂದರೆ ನೀವು ಇನ್ಸರ್ಟ್ ಮಾಡುವಾಗ ಅದಕ್ಕೆ ವ್ಯಾಲ್ಯೂ ಹಾಕಲೇಬೇಕು, ಮತ್ತು ಏನು ಡೇಟಾ ಟೈಪ್ ಕೇಳಿದರೆ ಅಂಥ ವ್ಯಾಲ್ಯೂನೇ ಹಾಕಬೇಕು, ಇಲ್ಲಾಂದರೆ ನಿಮಗೆ ಎರರ್ ಬರುತ್ತೆ. ಸಿ ದೇರ್ ಆರ್ 2 columns. ಇದರಲ್ಲಿ ಲಾಸ್ಟ್ 2 ಕಾಲಮ್ ಇದೆಯಲ್ಲ, ಯಾವ್ದು? ನಿಮ್ಮ ಅಡ್ರೆಸ್ ಮತ್ತು ಸ್ಯಾಲ್ರಿ, ವೇರ್ ವಿ ಡಿಡ್ ನಾಟ್ ಯೂಸ್ ದಿಸ್ ನಾಟ್ ನಲ್, ವಿಚ್ ಮೀನ್ಸ್ ದಟ್ ದಿಸ್ ಕಾಲಮ್ಸ್ ಕುಡ್ ಹ್ಯಾವ್ ಸಮ್ ನಲ್ ವ್ಯಾಲ್ಯೂಸ್. ಇನ್ಸರ್ಟ್ ಮಾಡಿದ್ರೆ ಆ ವ್ಯಾಲ್ಯೂ ಕೂರುತ್ತೆ ಏಜು, ನಮ್ಮ ಅಡ್ರೆಸ್ ಮತ್ತು ಸ್ಯಾಲ್ರಿಯಲ್ಲಿ. ಆದರೆ ಇನ್ಸರ್ಟ್ ಮಾಡಿಲ್ಲ ಅಂದರೆ ಅಲ್ಲಿ ಏನು ವ್ಯಾಲ್ಯೂ ಕೂರುತ್ತೆ? ಎಸ್, ಎಕ್ಸಾಕ್ಟ್ಲಿ ನಲ್ ವ್ಯಾಲ್ಯೂ ಕೂರುತ್ತೆ ಅಲ್ಲಿ. ಅರ್ಥ ಆಯ್ತಲ್ವಾ? ಸೊ ಈಗ ಒಂದು ಎಕ್ಸಾಂಪಲ್ ನೋಡೋಕ್ಕಿಂತ ಮುಂಚೆ ವಿಲ್ ಅಂಡರ್ಸ್ಟ್ಯಾಂಡ್ ಸಮ್ ಮೋರ್ ಥಿಂಗ್ಸ್ ದೇರ್. ದಟ್ ಈಸ್ ದ ನಲ್ ವ್ಯಾಲ್ಯೂ ಕ್ಯಾನ್ ಕಾಸ್ ಪ್ರಾಬ್ಲಮ್ಸ್ ವೆನ್ ಸೆಲೆಕ್ಟಿಂಗ್ ಯುವರ್ ಡೇಟಾ. ಈ ನಲ್ ವ್ಯಾಲ್ಯೂ ಪ್ರಾಬ್ಲಮ್ ಎಲ್ಲಾಗತ್ತೆ ಅಂದರೆ, ನೀವು ಫಾರ್ ಎಕ್ಸಾಂಪಲ್ ಅಡ್ರೆಸ್ ಅಥವಾ ಸ್ಯಾಲ್ರಿಯಲ್ಲಿ ಒಂದು ರೆಕಾರ್ಡ್ನ ರಿಟ್ರೀವ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ, ಆದರೆ ಆ್ಯಕ್ಚುಲಿ ನಲ್ಲಿರೋದು ನಿಮಗೆ ಗೊತ್ತೇ ಇಲ್ಲ. ಯು ಆರ್ ಗೋಯಿಂಗ್ ಟು ಪುಟ್ ಸಮ್ ಕಂಡೀಷನ್ ದೇರ್. ಈ ಥರ ಸೆಲೆಕ್ಷನ್ ಪ್ರೋಸೆಸ್ಸಲ್ಲಿ ದೇರ್ ಆರ್ ಚಾನ್ಸಸ್ ಯು ಕ್ಯಾನ್ ಎನ್ಕೌಂಟರ್ ಸಮ್ ಇಶ್ಯೂಸ್ ದೇರ್. ಹವೆವರ್ ವೆನ್ ಕಂಪೇರಿಂಗ್ ಆ್ಯನ್ ಅನ್ನೋನ್ ವ್ಯಾಲ್ಯೂ ಟು ಅದರ್ ವ್ಯಾಲ್ಯೂ, ಅಂದರೆ ಅನ್ನೋನ್ ವ್ಯಾಲ್ಯೂಸ್ ಕಲ್ತಿದ್ದೀವಿ ನಾವು ಆಲ್ರೆಡಿ. ಅನ್ನೋನ್ ವ್ಯಾಲ್ಯೂನ ಬೇರೆ ವ್ಯಾಲ್ಯೂ ಜೊತೆ ಕಂಪೇರ್ ಮಾಡಿದಾಗ ರಿಸಲ್ಟ್ ಯಾವಾಗಲೂ ಏನಿರುತ್ತೆ? ಅನ್ನೋನೇ ಇರುತ್ತೆ ಆ್ಯಂಡ್ ನಾಟ್ ಇನ್ಕ್ಲೂಡೆಡ್ ಇನ್ ದ ರಿಸಲ್ಟ್. ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್, ಯು ಮಸ್ಟ್ ಯೂಸ್ ಈಸ್ ನಲ್ ಆರ್ ಈಸ್ ನಾಟ್ ನಲ್ ಆಪರೇಟರ್ ಟು ಚೆಕ್ ಫಾರ್ ದ ನಲ್ ವ್ಯಾಲ್ಯೂ. ಡಿಯರ್ ಸ್ಟೂಡೆಂಟ್ಸ್, ಇದನ್ನೊಂದು ನೋಟ್ ಮಾಡ್ಕೊಳ್ಳಿ. ನಿಮ್ಮ ಇಂಟರ್ವ್ಯೂ ಅಲ್ಲಿ ಅಥವಾ ನಿಮ್ಮ ವೈವದಲ್ಲಿ ಕೇಳ್ಬೋದು. ಒಂದು ಟೇಬಲ್, ಯು ಹ್ಯಾವ್ ಎ ಟೇಬಲ್ ದೇರ್, then you want to check whether a null value is there or not. How can you check that ಅಂತ ಕೇಳಿ ನಿಮಗೆ ಪ್ರಶ್ನೆ ಕೇಳಿದಾಗ ನೀವು ಜ್ಞಾಪಕ ಇಟ್ಕೊಬೇಕು, ನೀವು ಎಲ್ಲಾದರೂ ಒಂದು ಅಟ್ರಿಬ್ಯೂಟ್ ವ್ಯಾಲ್ಯೂ ನಲ್ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡೋದಕ್ಕೆ ನಾವು ಯೂಸ್ ಮಾಡೋ ಕ್ಲಾಸ್ ಯಾವುದು ಅಂದರೆ, ಅಥವಾ ಆಪರೇಟರ್ಸ್ ಯಾವುದು ಅಂದರೆ, ಈಸ್ ನಲ್ ಅಥವಾ ಈಸ್ ನಾಟ್ ನಲ್. ಈಸ್ ನಲ್ ಏನು ರಿಟರ್ನ್ ಮಾಡುತ್ತೆ? ನಲ್ ಇದ್ದರೆ ಟ್ರೂ ರಿಟರ್ನ್ ಮಾಡುತ್ತೆ, ಇಲ್ಲಾಂದರೆ ಫಾಲ್ಸ್ ರಿಟರ್ನ್ ಮಾಡುತ್ತೆ. ಈಸ್ ನಾಟ್ ನಲ್ ಏನು ಮಾಡುತ್ತೆ? ನಲ್ ಇತ್ತು ಅಂದರೆ ರಿಟ್ರೀವ್ ಮಾಡುತ್ತೆ, ಇಲ್ಲ ಅಂದರೆ ರಿಟರ್ನ್ ಮಾಡಲ್ಲ. ಅರ್ಥ ಆಯ್ತಲ್ವಾ? ಈಸ್ ನಲ್, ಈಸ್ ನಾಟ್ ನಲ್. ರಿಮೆಂಬರ್ ದಿಸ್ ಒನ್, ಕೀಪ್ ಎ ನೋಟ್ ಆಫ್ ದಿಸ್. ಓಕೆ, ನಾವು ವಿಲ್ ಹ್ಯಾವ್ ಎನ್ ಎಕ್ಸಾಂಪಲ್. ಓಕೆ, ಸಿ ಕನ್ಸಿಡರ್ ದ ಫಾಲೋಯಿಂಗ್ ಕಸ್ಟಮರ್ ಟೇಬಲ್ ಹ್ಯಾವಿಂಗ್ ದ ರೆಕಾರ್ಡ್ಸ್ ಆಸ್ ಶೇನ್ ಬಿಲೋ. ಈಗ ನಾವು ಟೇಬಲ್ ಕ್ರಿಯೇಟ್ ಮಾಡಿದ್ವಲ್ವಾ, ಅದಕ್ಕೆ 7 ರೆಕಾರ್ಡ್ಸ್ನ ಇನ್ಸರ್ಟ್ ಮಾಡಿದ್ದಾರೆ. ಅಂದರೆ 7 ಕಸ್ಟಮರ್ಸ್ ಇದ್ದಾರೆ ಇಲ್ಲಿ. ಯಾವುದು? ಕಸ್ಟಮರ್ ಐ ಡಿ ನಂಬರ್ 1 ಹಿಡಿದು ಐ ಡಿ ನಂಬರ್ 7 ತನಕ ಕಾಣ್ತಾ ಇದೆಯಲ್ವಾ? ಮೊದಲನೇ ಕಸ್ಟಮರ್ ಹೆಸರು ರಮೇಶ್, ಸೆಕೆಂಡ್ ಕಿಲಾನ್, ಥರ್ಡ್ ಕೌಶಿಕ್, ಚೈತಾಲಿ, ಹಾರ್ದಿಕ್, ಕೋಮಲ್ ಮತ್ತು ಮುಫಿ ಅಂತೇಳಿ. ಓಕೆ, ಸೊ ಈ ಎಲ್ಲ ಒಂದು ಕಸ್ಟಮರ್ಸಿಗೆ ಫುಲ್ಲು 7 ಏಜ್ ಎಂಟ್ರಿ ಆಗಿದೆ, 7 ಜನದ್ದು ಅಡ್ರೆಸ್ ಇದೆ. ಆದರೆ ಯು ಕ್ಯಾನ್ ಸಿ ಹಿಯರ್ ನಮಗೆ ಸ್ಯಾಲ್ರಿ ಇರೋದು 1st, 2nd, 3rd, 4th, 5th ಮಾತ್ರ. 6th, 7th ಏನೂ ಸ್ಯಾಲ್ರಿ ಎಂಟರ್ ಆಗಿಲ್ಲ. ಅಂದರೆ ಇಲ್ಲಿ ನಾಟ್ನಲ್ಲಿ ಇರಲಿಲ್ಲಲ್ವಾ, ಹಾಗಾಗಿ ದೇ ಹ್ಯಾವ್ ಸ್ಕಿಪ್ಡ್ ದ ಸ್ಯಾಲ್ರಿ ಫಾರ್ ದೀಸ್ 2 ಗೈಸ್, ದಟ್ ಈಸ್ ಕೋಮಲ್ ಆ್ಯಂಡ್ ಮಫಿ, ಹೂ ಆರ್ ಹ್ಯಾವಿಂಗ್ ದ ಐ ಡಿ 1, 6 and 7. ಟೇಬಲ್ ನೋಡಿದ್ರಲ್ವಾ? ಟೋಟಲ್ ಟೇಬಲಲ್ಲಿ 7 ಕಸ್ಟಮರ್ಸ್ ಇದ್ದಾರೆ. ಅದರಲ್ಲಿ ಫಸ್ಟ್ 5 ಕಸ್ಟಮರ್ಸಿಗೆ ಮಾತ್ರ ಸ್ಯಾಲ್ರಿ ಎಂಟರ್ ಆಗಿದೆ, ಉಳಿದಿದ್ದ 2 ಕಸ್ಟಮರ್ಸಿಗೆ ಸ್ಯಾಲ್ರಿ ಇಲ್ಲ. ಅಂದರೆ ಅಲ್ಲಿರೋ ವ್ಯಾಲ್ಯೂಸ್ ಯಾವುದು? ನಿಮಗೆ ನಲ್ ವ್ಯಾಲ್ಯೂಸ್. ಯಾವ ವ್ಯಾಲ್ಯೂಸ್ ಇದೆ ಅಲ್ಲಿ ನಿಮ್ಮ ಹತ್ರ? ನಲ್ ವ್ಯಾಲ್ಯೂಸ್. ಈ ಟೇಬಲ್ ನೋಡಿದ್ರಲ್ವಾ? ಈಗ ವಿಲ್ ರೈಟ್ ಸಮ್ ಕ್ವೆರೀಸ್ ದೆ, ಅಲ್ಲಿ ನಲ್ಲು ಮತ್ತು ನಾಟ್ ನಲ್ಲು ಈಸ್ನಲ್ಲಿ ಚೆಕ್ ಮಾಡೋದಕ್ಕೆ. ಓಕೆ, ಸಿ ನಾವು ಫಾಲೋಯಿಂಗ್ ಈಸ್ ದ ಯೂಸೇಜ್ ಆಫ್ ಯುವರ್ ಈಸ್ ನಾಟ್ ನಲ್ ಆಪರೇಟರ್.
ಈಗ ಒಂದು SQL ಕ್ವೆರಿ ಬರೆಯೋಣ, ಅದರಲ್ಲಿ ಈಸ್ ನಾಟ್ ಅನ್ ಆಪರೇಟರ್ನ ಯೂಸ್ ಹೆಂಗೆ ಮಾಡೋದು ಅಂತ ಬರೆಯೋಣ. ಸೊ ಐ ಆಮ್ ಗೋಯಿಂಗ್ ಟು ಸೆಲೆಕ್ಟ್ ಆಲ್ ದ ಆಟ್ರಿಬ್ಯೂಟ್ಸ್. ಹೇಗೆ ಬರ್ತಿದ್ವಿ? ಸೆಲೆಕ್ಟ್ ID, ನೇಮ್, ಏಜ್, ಅಡ್ರೆಸ್, ಸ್ಯಾಲ್ರಿ ಫ್ರಮ್ ಯಾವ ಟೇಬಲ್ಲು? ಕಸ್ಟಮರ್, ವೇರ್ ಸ್ಯಾಲ್ರಿ ಈಸ್ ನಾಟ್ ನಲ್. ಅಂದರೆ ಅರ್ಥ ಏನು? ಇದೆಲ್ಲ ರೆಕಾರ್ಡ್ಸ್ನ ಐಡೆಂಟಿಫೈ ಮಾಡಿ ಎಲ್ಲ ಕಸ್ಟಮರ್ಸ್ನ ಡಿಸ್ಪ್ಲೇ ಮಾಡೋ ಎಲ್ಲಿ ವೇರ್ ದ ಸ್ಯಾಲ್ರಿ ಈಸ್ ನಾಟ್ ನಲ್, ಅಂದರೆ ಎಲ್ಲೆಲ್ಲಿ ಸ್ಯಾಲ್ರಿ ಎಂಟ್ರ್ ಆಗಿದೆ ಅಲ್ವಾ ಆ ರೆಕಾರ್ಡ್ಸ್ನ ಮಾತ್ರ ಡಿಸ್ಪ್ಲೇ ಮಾಡಿ, ನಲ್ಲಿರೋ ಕಡೆ ಸ್ಯಾಲ್ರಿ ರೆಕಾರ್ಡ್ಸ್ನ ಡಿಸ್ಪ್ಲೇ ಮಾಡಬೇಡಿ ಅಂತೇಳಿ. ಅರ್ಥ ಆಯ್ತಲ್ವಾ? ದಿಸ್ ಈಸ್ ಹೌ ದಿಸ್ ಒನ್ ಈಸ್ ರನ್ನಿಂಗ್. ಇದನ್ನು ಒಂದೇ ಲೈನಲ್ಲಿ ಬರಿಬೇಕು ನೀವು. ನಿಮಗೆ ಸ್ಲೈಡಲ್ಲಿ ನಾನು 3 ಲೈನಾಗಿ ತೋರಿಸಿದ್ದೀನಿ ಅಷ್ಟೇ. ಏನು ಬರಿಬೇಕು? ಸೆಲೆಕ್ಟ್ ID, ನೇಮ್, ಏಜ್, ಅಡ್ರೆಸ್, ಸ್ಯಾಲ್ರಿ ಫ್ರಮ್ ಕಸ್ಟಮರ್ ವೇರ್ ಸ್ಯಾಲ್ರಿ ಈಸ್ ನಾಟ್ ನಲ್ ಅಂತ ಹೇಳಿದಾಗ ಔಟ್ಪುಟ್ ಎಷ್ಟು ಬರುತ್ತೆ ಹೇಳಿ? 7 ಜನ ಇದ್ರಲ್ವಾ, ಅದರಲ್ಲಿ 5 ಜನದ ಮಾತ್ರ ಸ್ಯಾಲ್ರಿ ಇತ್ತು, ಇನ್ನಿಬ್ರದ್ದು ಇರಲಿಲ್ಲ. ಈಸ್ ನಾಟ್ ನಲ್ ಅಂತ ಇದ್ದಿದ್ದು 5 ಜನ ತಾನೆ. ಹಾಗಾಗಿ ನಿಮಗೆ ಬರೋದು ಎಷ್ಟು ರೆಕಾರ್ಡ್ಸ್ ಇಲ್ಲಿ? 7 5. ಎಸ್ ಟೆಲ್. Yes, very good. You will get only 5 records here. That is, with the first ID number 1 to 5, you will get all the details. That is, you will get the ID, name, age, address and salary of all these 5 customers, because they all have the not null for the salary. ಅಂದರೆ ಇವರೆಲ್ಲರಿಗೂ ಸ್ಯಾಲ್ರಿ ಎಂಟರ್ ಆಗಿದೆ, ಹಾಗಾಗಿ ಇಲ್ಲಿ ನಾಟ್ ನಲ್ ವ್ಯಾಲ್ಯೂಸ್ ಮಾತ್ರ ರೆಪ್ರೆಸೆಂಟ್ ಆಗಿದೆ. ಅರ್ಥ ಆಯ್ತಾ? ದಿಸ್ ಈಸ್ ಹೌ ವಿ ಆರ್ ಗೋಯಿಂಗ್ ಟು ಯೂಸ್ ಯುವರ್ ಈಸ್ ನಾಟ್ ನಲ್ ಆಪರೇಟರ್. ಅರ್ಥ ಆಯ್ತಲ್ವಾ? ಈಗ ಇದರಿದ್ದೆ ಸ್ಯಾಲ್ರಿ ನಲ್ಲಿರೋದನ್ನ ಫೆಚ್ ಮಾಡೋದಕ್ಕೆ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಹಿಯರ್ ಇಸ್ ದ ಫಾಲೋಯಿಂಗ್ ಯೂಸೇಜ್ ಆಫ್ ಯುವರ್ ಈಸ್ ನಲ್ ಆಪರೇಟರ್ಸ್. ನಲ್ಲಿರೋ ವ್ಯಾಲ್ಯೂಸ್ನ ಬೇಕು ಅಂದರೆ ಈಸ್ ನಲ್ ಆಪರೇಟರ್, ನಾಟ್ ನಲ್ಲಿರೋದು ಬೇಕು ಅಂದರೆ ಈಸ್ ನಾಟ್ ನಲ್ ಅಷ್ಟೇ. ಸೊ ಇಲ್ಲೂ ಅಷ್ಟೇ, ಸೆಲೆಕ್ಟ್ ದ ID, ನೇಮ್, ಏಜ್, ಅಡ್ರೆಸ್ ಆ್ಯಂಡ್ ಸ್ಯಾಲ್ರಿ ಫ್ರಮ್ ದ ಕಸ್ಟಮರ್ ವೇರ್ ಸ್ಯಾಲ್ರಿ ಈಸ್ ನಲ್. ಇಲ್ಲೇನಾಗುತ್ತೆ? ನಲ್ಲಿರೋದು ಎಷ್ಟು? 7ರಲ್ಲಿ 2 ತಾನೆ. ಯಾವುದು? ಲಾಸ್ಟು 6 ಮತ್ತು 7 ತಾನೆ. ಸೊ ಯುವರ್ ಔಟ್ಪುಟ್ ವಿಲ್ ಬಿ ದ ಸೇಮ್ ಥಿಂಗ್. ಹಿಯರ್ ಯು ಆರ್ ಹ್ಯಾವಿಂಗ್ ದ ಕಸ್ಟಮರ್ ನೇಮ್ಸ್ ಹೂಸ್ ಸ್ಯಾಲ್ರಿ ಈಸ್ ನಲ್. ದಟ್ ಈಸ್ ದ ID ನಂಬರ್ 6 ಕೋಮಲ್ ಆ್ಯಂಡ್ ID ನಂಬರ್ 7 ಮಫಿ. ಇವರಿಬ್ಬರು ಡೀಟೇಲ್ಸು ಬಂದಿದೆ, ಸ್ಯಾಲ್ರಿ ಏನಿದೆ ನಲ್ಲಿದೆ. ಅರ್ಥ ಆಯ್ತಾ? ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಫೆಚ್ ದ ರೆಕಾರ್ಡ್ಸ್ ವಿತ್ ನಲ್ ವ್ಯಾಲ್ಯೂಸ್ ಆ್ಯಂಡ್ ಫೆಚ್ ದ ರೆಕಾರ್ಡ್ ವಿತ್ ನಾಟ್ ನಲ್ ವ್ಯಾಲ್ಯೂಸ್. ಅರ್ಥ ಆಯ್ತಲ್ವಾ? So the session summary is, the student will be able to understand the SQL null values and not null values. Okay, dear students, for further references you can refer to the book titled Fundamental of Database Systems, authored by Navate, and you can refer the 5th edition of your AW publication. Even you can refer a second book with the title Database System Concepts by Korth and Sudarshan. You can refer the 4th edition in that.